ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರು ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕನೆಕ್ಷನ್ ಯಾವ ರೀತಿ ಇದೆ, ಗ್ಯಾಪ್ ಇದೆಯಾ, ಡಿಸ್ಟೆನ್ಸ್ ಅನ್ನೋದು ಇದೆಯಾ, ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರಾ, ಯಾರದು ಮಿಸ್ಟೇಕ್, ಎಲ್ಲವನ್ನು ಡೀಟೇಲಾಗಿ ನೋಡುವ ಪ್ರಯತ್ನ ಪಡೋಣ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಇವರು ಈಗ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಮೈಂಡ್ನಲ್ಲಿ ಒಂದೇ ಥಾಟ್ ರಿಪೀಟ್ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಆಪರ್ಚುನಿಟಿ ಅನ್ನೋದು ಇಲ್ಲ, ಈಗ ಟೈಮ್ ಸರಿ ಇಲ್ಲ, ಎಲ್ಲ ಕೈ ತಪ್ಪಿ ಹೋಗ್ತಾ ಇದೆಯಾ. ಅವರೀಗ ಈ ರೀತಿ ಫೀಲ್ ಮಾಡ್ತಿರೋದು ಯಾಕೆ ಅಂದರೆ ನೀವು ಈಗ ಈ ಪರ್ಸನ್ನಿಂದ ದೂರ ಆಗಿರ್ಬೋದು, ಅಥವಾ ಈಗ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಇವ್ರು ಅಂದ್ಕೊಳ್ತಾ ಇದ್ದಾರೆ. ಇವರ ಮೈಂಡ್ನಲ್ಲಿ ಈ ಥಾಟ್ ಗಟ್ಟಿಯಾಗಿ ಕೂತಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ಇವ್ರು ಅಂದ್ಕೊಳ್ತಾ ಇರೋದು ನೀವು ಇವರ ಲೈಫಿಂದ ದೂರ ಹೊರಟೋಗ್ತಾ ಇದ್ದೀರಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸ್ಲೋಲಿ ಹೋಗ್ತಾ ಇದ್ದೀರಾ, ನೀವು ಮುಂದೆ ಹೋಗ್ತಾ ಇದ್ದೀರಾ, ನಿಮ್ಮ ಲೈಫ್ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ಗೆ ಈಗ ಏನು ಅನ್ನಿಸ್ತಾ ಇದೆ ಅಂದರೆ ನಿಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಸ್ಟೆಬಿಲಿಟಿ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ನೀವು ಎಮೋಷ್ನಲ್ ಆಗಿ ಈಗ ಇವರಿಂದ ಡಿಸ್ಕನೆಕ್ಟ್ ಆಗ್ತಾ ಇದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಿಚುವೇಶನ್ ಬಂದಿರ್ಬೋದು, ಆ ಸಿಚುವೇಶನ್ನಲ್ಲಿ ಈ ಪರ್ಸನ್ ತಪ್ಪು ಡಿಸಿಷನ್ ತಗೊಂಡಿದ್ದಾರೆ ಅಂತ ಈಗ ಅವರಿಗೆ ಅರ್ಥ ಆಗಿದೆ. ಒಂದು ಅರ್ಜೆಂಟ್ ಸಿಚುವೇಶನ್ನಲ್ಲಿ ಅಥವಾ ಪಾಸ್ಟ್ನಲ್ಲಿ ಈ ಪರ್ಸನ್ ಆ ರೀತಿ ಡಿಸಿಷನ್ ತಗೊಂಡಿರಬಹುದು, ಅಥವಾ ಕೋಪದಲ್ಲಿ, ಫಿಯರ್ನಲ್ಲಿ, ಕನ್ಫ್ಯೂಷನ್ನಲ್ಲಿ, ಯಾವುದೋ ಒಂದು ಪ್ರೆಷರ್ನಲ್ಲಿ ಅವರು ಡಿಸಿಷನ್ ತಗೊಂಡಿರಬಹುದು. ಈಗ ಅವರಿಗೆ ಅದು ತಪ್ಪು ಅಂತ ಅನ್ನಿಸ್ತಾ ಇದೆ, ತಪ್ಪು ಅಂತ ಕ್ಲಿಯರ್ ಆಗ್ತಾ ಇದೆ. ಈಗ ಅವರು ಅಂದ್ಕೊಳ್ತಿದ್ದಾರೆ ಆ ಟೈಮ್ನಲ್ಲಿ ನಾನು ಕಾಮ್ ಆಗಿ ಥಿಂಕ್ ಮಾಡಬೇಕಾಗಿತ್ತು, ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ತಗೋಬೇಕಿತ್ತು, ಈ ಕನೆಕ್ಷನ್ಗಾಗಿ ಫೈಟ್ ಮಾಡಬೇಕಾಗಿತ್ತು. ಆದರೆ ಅವರು ಅದೆಲ್ಲ ಮಾಡಲೇ ಇಲ್ಲ. ಅದೇ ರೀಸನ್ಗಾಗಿ ನಿಮ್ಮಿಬ್ಬರ ನಡುವೆ ಗ್ಯಾಪ್ ಬಂದಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಡಿಸ್ಟೆನ್ಸ್ ಅನ್ನೋದು ಬಂದಿರಬಹುದು. ಇದು ದೊಡ್ಡ ಇಶ್ಯೂ ಕೂಡ ಆಗಿರ್ಬೋದು, ಅಥವಾ ಚಿಕ್ಕ ಇಶ್ಯೂಗಾಗಿ ಈ ರೀತಿ ಆಗಿರಬಹುದು. ಅಂದರೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಮಾತಿಗಾಗಿ ಈ ಪರ್ಸನ್ ನಿಮ್ಮಿಂದ ದೂರ ಆಗಿರಬಹುದು. ಹಾಗಾಗಿ ಕೂಡ ನೀವು ಈ ಪರ್ಸನ್ ಲೈಫಿಂದ ದೂರ ಹೋಗಿದ್ದೀರಾ ಅನ್ನೋ ರೀತಿ ಕೂಡ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಹಾರ್ಟ್ಗೆ ತುಂಬ ಹರ್ಟ್ ಆಗಿದೆ, ಪೇಯ್ನ್ ಆಗಿದೆ. ಇವರ ಮಾತಿನಿಂದ ಆಗಿರ್ಬೋದು, ಇವರ ಬಿಹೇವಿಯರಿಂದ ಆಗಿರ್ಬೋದು, ಇವರ ಈಗೋಯಿಂದ ಆಗಿರ್ಬೋದು. ಈ ಪರ್ಸನ್ ಯಾವ ರೀತಿ ನಿಮ್ಮ ಹತ್ರ ನಡ್ಕೊಳ್ತಾ ಇದ್ದೀರೋ ಅದೆಲ್ಲವನ್ನು ನೆನೆಸ್ಕೊಂಡು ನೀವು ತುಂಬ ಬೇಜಾರು ಮಾಡ್ಕೊಂಡಿರಬಹುದು, ನಿಮಗೆ ತುಂಬ ಪೇಯ್ನ್ ಆಗಿರ್ಬೋದು. ಅದೆಲ್ಲದರ ಕಾರಣದಿಂದ ನೀವಿಬ್ಬರು ದೂರ ಆಗಿರುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅದೆಲ್ಲದರ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಾನು ಮೊದಲೆಲ್ಲ ಆ ರೀತಿ ಮಾಡಬಾರ್ದಿತ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ದೊಡ್ಡದು ಮಾಡೋದಕ್ಕೆ ಬಿಡಬಾರ್ದಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಏನು ಅನ್ನಿಸ್ತಾ ಇದೆ ಅಂದರೆ ಇವರು ಪಾಸ್ಟ್ನಲ್ಲಿ ಯಾವುದೋ ಒಂದು ವಿಷಯದಲ್ಲಿ ನಿಮ್ಮ ಜೊತೆ ಕೋಪದಲ್ಲಿ ಮಾತಾಡಿರಬಹುದು, ಹಾರ್ಶ್ ವರ್ಡ್ಸ್ ಯೂಸ್ ಮಾಡಿರ್ಬೋದು, ನಿಮಗೆ ಹರ್ಟ್ ಆಗೋ ರೀತಿ ಹೇಳಿರ್ಬೋದು. ಆ ಸಿಚುವೇಶನ್ ಇವತ್ತಿಗೂ ಇವರ ಮೈಂಡ್ನಲ್ಲಿ ರಿಪೀಟ್ ಆಗ್ತಾ ಇದೆ. ಅವರು ರಾತ್ರಿ ಹೊತ್ತು ಒಂಟಿಯಾಗಿದ್ದಾಗ ಅದೇ ಮಾತು, ಅದೇ ಸೀನ್, ಅದೇ ಮೂಮೆಂಟ್ ಮತ್ತೆ ಇವ್ರಿಗೆ ನೆನಪಾಗ್ತಾ ಇದೆ. ಇವರ ಮನಸ್ಸಿನಲ್ಲಿ ಗಿಲ್ಟ್, ರಿಗ್ರೆಟ್, ಸೆಲ್ಫ್ ಬ್ಲೇಮ್ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇನ್ನೊಂದು ಸ್ಟ್ರಾಂಗ್ ಆಗಿರುವ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ ತುಂಬ ಜನರ ಲೈಫ್ನಲ್ಲಿ ಈ ರೀತಿ ಆಗಿರಬಹುದು. ಈ ಪರ್ಸನ್ ನಿಮಗೆ ಪ್ರಾಮಿಸ್ ಬ್ರೋಕನ್ ಮಾಡಿದ್ದಾರೆ. ಈ ಪರ್ಸನ್ ನಿಮಗೆ ಪ್ರಾಮಿಸ್ ಮಾಡಿರಬಹುದು, ಕಮಿಟ್ಮೆಂಟ್ ಕೊಟ್ಟಿರಬಹುದು, ಫ್ಯೂಚರ್ ಬಗ್ಗೆ ಮಾತಾಡಿರಬಹುದು, ಮ್ಯಾರೇಜ್ ಪ್ರಪೋಸಲ್ ಆಗಿರಬಹುದು, ಏನೇ ವಿಷಯ ಆಗಿರಬಹುದು.
ನೀವು ಇವರ ಮಾತಿನ ಮೇಲೆ ತುಂಬ ಹೋಪ್ ಇಟ್ಕೊಂಡು ವೆಯ್ಟ್ ಮಾಡಿದ್ದೀರಾ, ಕಾದಿದ್ದೀರಾ ಇವ್ರಿಗೋಸ್ಕರ. ಇವ್ರು ಸ್ಟ್ಯಾಂಡ್ ತಗೊಳ್ತಾರೆ, ನಿಮ್ಮ ಏನು ಎಕ್ಸ್ಪೆಕ್ಟೇಷನ್ ಏನು ಮಾಡಿದ್ರಿ ನೀವು ಅದನ್ನು ಫುಲ್ಫಿಲ್ ಮಾಡ್ತಾರೆ ಅಂತ ನೀವು ತುಂಬ ಹೋಪ್ ಇಟ್ಕೊಂಡಿದ್ರಿ ಅಂತ ಅನ್ನಿಸ್ತಾ ಇದೆ. ಆದರೆ ಅವ್ರು ಅದನ್ನು ಮಾಡಲೇ ಇಲ್ಲ. ಆ ರೀಸನ್ನಿಂದ ನಿಮ್ಮಿಬ್ಬರ ನಡುವೆ ಡಿಸ್ಟೆನ್ಸ್ ಅನ್ನೋದು ಬಂದಿದೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಈಗ ಅದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಹೋಪ್ ಇಟ್ಕೊಂಡಿದ್ದನ್ನು ಫುಲ್ಫಿಲ್ ಮಾಡಲಿಲ್ಲ, ಅಥವಾ ನಾನು ಏನು ಪ್ರಾಮಿಸ್ ಮಾಡಿದೆ ಅದನ್ನು ನಾನು ನೆರವೇರಿಸಲಿಲ್ಲ, ನನ್ನ ಮಾತಿಗೆ ನಾನು ಸ್ಟ್ರಾಂಗ್ ಆಗಿ ನಿಲ್ಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಡಿಸಪಾಯಿಂಟ್ಮೆಂಟ್ ಎನರ್ಜಿ ತುಂಬ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಈ ವ್ಯಕ್ತಿಗೆ ಈಗ ಅನ್ನಿಸ್ತಾ ಇದೆ, ನೀವು ಅವರನ್ನು ಇನ್ನೂ ಟ್ರಸ್ಟ್ ಮಾಡಲ್ವೇನೋ, ನಿಮ್ಮ ಹಾರ್ಟ್ನಲ್ಲಿ ಡೌಟ್ ತುಂಬ ಇದೆ, ಬಿಲೀಫ್ ಅನ್ನೋದು ಹೊರಟು ಹೋಗಿದೆ, ಈ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವರು ಪಾಸ್ಟ್ನಲ್ಲಿ ಮಾಡಿರುವ ಮಿಸ್ಟೇಕಿಂದ ನೀವು ಏನು ಹೋಪ್ ಇಟ್ಕೊಂಡಿದ್ರಿ ಅದನ್ನು ಇವರು ನೆರವೇರಿಸಲಿಲ್ಲ. ಆ ಕಾರಣದಿಂದ ನಿಮ್ಮಿಬ್ಬರ ನಡುವೆ ಕಾನ್ವರ್ಜೇಷನ್ ಅನ್ನೋದು ಈಗ ಇರಬಹುದು, ಅಥವಾ ತುಂಬ ಕಡಿಮೆ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ನಡುವೆ ಈಗ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಬಂದಿರಬಹುದು, ಫುಲ್ಲಿ ಓಪನ್ ಆಗಿ ಮಾತಾಡದೇ ಇರಬಹುದು. ಬಟ್ ಇವರು ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರನ್ನು ನಂಬೋದಿಲ್ವೇನೋ, ಟ್ರಸ್ಟ್ ಮಾಡೋದಿಲ್ವೇನೋ, ನಿಮ್ಮಲ್ಲಿ ಇವರ ಬಗ್ಗೆ ತುಂಬ ಡೌಟ್ ಇದೆಯೇನೋ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಫೀಲಿಂಗ್ಸ್ ನೀವು ಶೇರ್ ಮಾಡದೇ ಇರ್ಬೋದು. ಈಗ ಪ್ರೆಸೆಂಟ್ ಟೈಮಲ್ಲಿ ತುಂಬ ಡೀಪಾಗಿ ನೀವು ಇವ್ರ ಜೊತೆ ಕನೆಕ್ಟ್ ಆಗದೇ ಇರ್ಬೋದು. ಅಂದರೆ ಇವರು ನೀವು ಮಾತಾಡ್ತಾ ಇದ್ರೂ ಕೂಡ ಮಾತುಕತೆ ಅನ್ನೋದು ತುಂಬ ಜಾಸ್ತಿ ಆಗದೇ ಇರ್ಬೋದು. ಅದೆಲ್ಲದರಿಂದ ಈ ಪರ್ಸನ್ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಇದೆಲ್ಲ ರೀಸನ್ ಇರೋದ್ರಿಂದ ನೀವು ಮತ್ತು ಇವರ ನಡುವೆ ಬ್ರೇಕಪ್ ಅನ್ನೋದು ಬಂದಿರಬಹುದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿಯಾಗಿ ಇಬ್ಬರು ಕೂಡ ಜಗಳ ಆಡಿರಬಹುದು, ಗ್ಯಾಪ್ ಅನ್ನೋದು ಬಂದಿರಬಹುದು. ಹಾಗಾಗಿ ಈ ಪರ್ಸನ್ ನಿಮ್ಮ ಬಗ್ಗೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಕೆಲವರ ಎನರ್ಜಿ ಪ್ರಕಾರ ಏನು ಅನ್ನಿಸ್ತಾ ಇದೆ ಅಂದರೆ, ಇವ್ರು ನಿಮ್ಮ ಬಗ್ಗೆ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಇವರಿಗೆ ಒಂದು ಬಿಗ್ಗೆಸ್ಟ್ ಫಿಯರ್ ಅನ್ನೋದಿದೆ. ಅಂದರೆ ನೀವು ಅಂದ್ಕೊಳ್ತೀರಾ ನಿಮ್ಮ ಲೈಫ್ನಲ್ಲಿ ಈ ಪರ್ಸನ್ ಇರೋದು ಬೇಡ ಅಂತ ಥಿಂಕ್ ಮಾಡ್ತಾ ಇದ್ದೀರಾ, ಕಂಪ್ಲೀಟ್ಲಿ ಮೂವ್ ಆನ್ ಆಗ್ತಾ ಇದ್ದೀರಾ ನೀವು, ಆ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಇವರ ರಿಲೇಷನ್ಶಿಪ್ ಬೇಡ, ಮತ್ತು ಈ ರಿಲೇಷನ್ಶಿಪ್ಪಲ್ಲಿ ಇನ್ನೊಂದು ಚಾನ್ಸ್ ಕೊಡೋ ಮೂಡ್ ನಿಮಗೆ ಇಲ್ಲ ಅಂತ ಇವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಅದೇ ಥಾಟ್ ಇವರ ಮೈಂಡ್ನಲ್ಲಿ ಕಂಟಿನ್ಯೂಸ್ಲಿ ರಿಪೀಟ್ ಆಗ್ತಾ ಇದೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಅನ್ನೋದು ಇದೆ. ಅವ್ರು ಮಾಡಿರೋ ತಪ್ಪಿನ ಬಗ್ಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಅದೇ ರೀತಿ ಎಲ್ಲಿ ಇವರ ಲೈಫಿಂದ ದೂರ ಹೋಗ್ತಿರೋ ಅನ್ನೋ ಫಿಯರ್ ಕೂಡ ಇದೆ. ಆದರೆ ಅವರು ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಅನ್ನಿಸ್ತಾ ಇದೆ, ಕರೇಜ್ ಅನ್ನೋದು ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ, ಕ್ಲಾರಿಟಿ ಅವ್ರಿಗೆ ಲೇಟಾಗಿ ಬಂದಿದೆ. ಬಟ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಈಗ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ಮೆಸೇಜ್ ಇದೆ ಅಂತ ನೋಡೋದಾದರೆ, ಇಬ್ಬರು ಕೂಡ ನಿಮ್ಮ ಹೀಲಿಂಗನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ನಿಮ್ಮ ಪೀಸ್ ಇಂಪಾರ್ಟೆಂಟ್. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದಕ್ಕೆ ಟಾಪ್ ಪ್ರಿಯಾರಿಟಿಯನ್ನು ಕೊಡಬೇಕು. ನೀವು ಡಿಸರ್ವ್ ಮಾಡೋದು ಹಾಫ್ ಎಫರ್ಟ್ನ ಅಲ್ಲ, ಹಾಫ್ ಲವ್ ಅಲ್ಲ, ಬ್ರೋಕನ್ ಪ್ರಾಮಿಸಸ್ ಅಲ್ಲ. ಹಾಗಾಗಿ ಇಬ್ಬರು ಕೂಡ ಎಫರ್ಟ್ ಹಾಕಿದ್ರೆ, ಇಬ್ಬರು ಕೂಡ ರಿಲೇಷನ್ಶಿಪ್ಪನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ರಿಲೇಷನ್ಶಿಪ್ ಅನ್ನೋದು ಸ್ಟ್ರಾಂಗ್ ಆಗಿ ನಿಲ್ಲುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಅವರ ಪ್ರೆಸೆಂಟ್ ಎನರ್ಜಿ ಏನು, ಅವರು ಈಗ ಯಾವ ಮೈಂಡ್ ಸೆಟ್ನಲ್ಲಿದ್ದಾರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಬಗ್ಗೆ ಏನು ಥಿಂಕ್ ಮಾಡ್ತಾ ಇದ್ದಾರೆ, ವೈ ದೇ ಆರ್ ಸ್ಲೋ, ವೈ ದೇ ಆರ್ ನಾಟ್ ಟೇಕಿಂಗ್ ಅರ್ಜೆಂಟ್ ಆ್ಯಕ್ಷನ್, ಎಲ್ಲವನ್ನ ಡೀಟೇಲ್ ಆಗಿ ನೋಡುವ ಪ್ರಯತ್ನ ಪಡೋಣ. ಈ ವ್ಯಕ್ತಿಯ ಎನರ್ಜಿ ಅಕಾರ್ಡಿಂಗ್ ನೋಡೋದಾದರೆ ಈ ಪರ್ಸನ್ ಈಗ ಸೆಲ್ಫ್ ಲವ್ ಮೋಡ್ನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರು ಈಗ ಬೇರೆಯವರ ಬಗ್ಗೆ ಫೋಕಸ್ ಮಾಡೋದಕ್ಕಿಂತ ತಮ್ಮ ಮೇಲೆ, ತಮ್ಮ ಮೈಂಡ್ ಮೇಲೆ, ತಮ್ಮ ಪೀಸ್ ಮೇಲೆ, ಅವರ ಲೈಫ್ ಮೇಲೆ, ಇದೆಲ್ಲದರ ಮೇಲೆ ತುಂಬ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ಗಮನ ಕೊಡ್ತಾ ಇದ್ದಾರೆ. ಇದು ಇವರ ಈಗೋ ಅಲ್ಲ, ಇದು ಸೆಲ್ಫಿಶ್ನೆಸ್ ಕೂಡ ಅಲ್ಲ. ನಾನು ಮೊದಲು ಸ್ಟೇಬಲ್ ಆಗಬೇಕು, ನಾನು ಕಾಮ್ ಆಗಬೇಕು, ನಾನು ಕ್ಲಿಯರ್ ಆಗಬೇಕು ಅಂತ ಅನ್ನೋ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಟೈಮಲ್ಲಿ ಈ ಪರ್ಸನ್ ತುಂಬ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ಫ್ಯಾಂಟಸಿ ವರ್ಡ್ನಲ್ಲಿ ಇಲ್ಲ, ಎಮೋಷ್ನಲ್ ಡಿಸಿಷನ್ಸ್ ತಗೊಳ್ಳುವ ಮೂಡ್ನಲ್ಲಿ ಇಲ್ಲ.
ಈಗ ಎಮೋಷನ್ಸ್ನಲ್ಲಿ ಡಿಸಿಷನ್ ತಗೊಂಡ್ರೆ ಮತ್ತೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವರ ಮೈಂಡ್ ಹೇಳ್ತಾ ಇದೆ. ಸೆಲ್ಫ್ ಲವ್ ಅಂದರೆ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ, ಆ ರೀತಿ ಅಲ್ಲ. ಸೆಲ್ಫ್ ಲವ್ ಅಂದರೆ ರಾಂಗ್ ಡಿಸಿಷನ್ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡದೇ ಇರೋದು. ಅಂದರೆ ಪಾಸ್ಟ್ನಲ್ಲಿ ಏನಾದರೂ ಈ ರಿಲೇಷನ್ಶಿಪ್ಪಲ್ಲಿ ಅವರು ಮಿಸ್ಟೇಕ್ ಮಾಡಿದರೆ ಮತ್ತೆ ರಿಪೀಟ್ ಆಗೋದು ಬೇಡ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯೂಚರ್ ಡ್ಯಾಮೇಜ್ ಆಗಬಾರ್ದು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಈ ಪರ್ಸನ್ನ ಎನರ್ಜಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಯಾವ ರೀತಿ ರಿಪೀಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಫ್ಯಾಮಿಲಿ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಮದರ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ಪರ್ಸನ್ ಈಗ ತಮ್ಮ ಫ್ಯಾಮಿಲಿ ಬಗ್ಗೆ, ವಿಶೇಷವಾಗಿ ಅವರ ಮದರ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಶೋ ಆಗ್ತಾ ಇದೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಅದನ್ನು ತಗೊಳ್ತಿದ್ದಾರೆ, ಕೇರ್ ಮಾಡ್ತಾ ಇದ್ದಾರೆ. ಅವರ ಡ್ಯೂಟಿ ಮೇಲೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಅವರ ಮೈಂಡ್ನಲ್ಲಿ ಹೆವಿಯಾಗಿ ಕಾಣಿಸ್ತಾ ಇದೆ. ಕೆಲವರಿಗೆ ಮದರ್ ಹೆಲ್ತ್ ಬಗ್ಗೆ ತುಂಬ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ, ಕೇರ್ ಮಾಡ್ತಾ ಇದ್ದಾರೆ. ಮದರ್ ಎಮೋಷ್ನಲ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇದರಿಂದ ಈ ಪರ್ಸನ್ ರಿಲೇಷನ್ಶಿಪ್ ಡಿಸಿಷನ್ ಸ್ಲೋ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಂದರೆ ಅವ್ರು ಅಂದ್ಕೊಳ್ಳೋದೇನು ಅಂದರೆ, ನಾನು ಸ್ಟೇಬಲ್ ಆಗದೆ ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡೋದು ಕರೆಕ್ಟ್ ಅಲ್ಲ ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ಮೊದಲು ಇವರ ಫ್ಯಾಮಿಲಿ ಏನು ಪ್ರಾಬ್ಲಮ್ ಇದೆಯೋ ಅಥವಾ ಫ್ಯಾಮಿಲಿಯಲ್ಲಿ ಏನು ಇಶ್ಯೂ ಇದೆಯೋ, ರೆಸ್ಪಾನ್ಸಿಬಿಲಿಟಿ ಇದೆಯೋ ಅದನ್ನು ಮೊದಲು ತಗೋಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ಡೀಪ್ ಅನಲೈಸ್ ಮಾಡ್ತಾರೆ. ಫಾಸ್ಟ್ ರಿಪೀಟ್ ಆಗುತ್ತಾ ಅಂತ ಕೂಡ ಚೆಕ್ ಮಾಡ್ತಾರೆ. ಅಂದರೆ ಯಾವುದೇ ವಿಷಯದಲ್ಲಿ ಅರ್ಜೆಂಟ್ ಡಿಸಿಷನನ್ನು, ಸಡನ್ ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಈಗ ಅವರು ರೆಡಿಯಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಆ ರೀತಿ ಕ್ಲಿಯರ್ ಆಗಿ ಎನರ್ಜಿ ಶೋ ಆಗ್ತಾ ಇದೆ. ಯಾವುದೇ ಡಿಸಿಷನ್ ಸ್ಲೋ ಆಗಿ ಕರೆಕ್ಟಾಗಿ ಇರಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಒಂದು ತೀರ್ಮಾನ ತಗೊಂಡ್ರೆ ಸ್ಲೋ ಆದರೂ ಪರವಾಗಿಲ್ಲ, ಕರೆಕ್ಟಾಗಿರುವ ಡಿಸಿಷನ್ ತಗೊಳ್ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ರಿಲೇಷನ್ಶಿಪ್ ಇದ್ದಿದ್ರೆ ಅಥವಾ ಈಗಲೂ ಕನೆಕ್ಷನ್ ಇದ್ದರೆ ಈ ಪರ್ಸನ್ ಜೊತೆ, ಅವರು ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಕ್ಯಾಶುವಲ್ ರಿಲೇಷನ್ಶಿಪ್ ಅಲ್ಲ, ಟೈಮ್ ಪಾಸ್ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಸ್ಟೆಬಿಲಿಟಿ ಅನ್ನೋದು, ಕ್ಲಾರಿಟಿ ಅನ್ನೋದು, ಲಾಂಗ್ ಟರ್ಮ್ ಪೀಸ್ ಅನ್ನೋದು. ಆ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ನಾವು ರಿಲೇಷನ್ಶಿಪ್ಪಲ್ಲಿ ಮುಂದೆ ಹೋಗೋದಾದರೆ ಕ್ಲಿಯರ್ ಆಗಿ ಹೋಗಬೇಕು, ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಉಳಿಬಾರ್ದು. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಕಹಿ ಘಟನೆಗಳು ನಡೆದಿರಬಹುದು, ರಿಲೇಷನ್ಶಿಪ್ಪಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು, ಈಗ ನೀವು ಕಾಂಟ್ಯಾಕ್ಟಲ್ಲಿ ಇರಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನೇ ಬಂದಿರಬಹುದು. ಬಟ್ ಮುಂದಿನ ದಿನಗಳಲ್ಲೂ ಕೂಡ ಫ್ಯೂಚರಲ್ಲಿ ಅದು ರಿಪೀಟ್ ಆಗಬಾರ್ದು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮಿಬ್ಬರ ನಡುವೆ ಯಾವುದೇ ಸ್ಮಾಲ್ ಇಶ್ಯೂ ಇದ್ದರೂ ಕೂಡ ಅದನ್ನು ಇಗ್ನೋರ್ ಮಾಡಬಾರ್ದು. ಪಾಸ್ಟ್ನಲ್ಲಿ ನಿಮ್ಮಿಬ್ಬರ ನಡುವೆ ಜಗಳ ಬಂದಿರಬಹುದು, ನೀವು ಹರ್ಟ್ ಆಗಿರ್ಬೋದು, ಈಗೋ ಕ್ಲಾಶ್ ಆಗಿರಬಹುದು, ಏನೇ ನಡೆದಿದ್ರು ಅದು ಮತ್ತೆ ರಿಪೀಟ್ ಆಗಬಾರ್ದು ಅಂತ ಇವರು ಬಯಸ್ತಾ ಇದ್ದಾರೆ. ಅದಕ್ಕಾಗಿ ಇವರು ಸ್ಲೋ ಅಪ್ರೋಚ್ ಮಾಡಬೇಕು, ಕ್ಲಿಯರ್ ಕಮ್ಯುನಿಕೇಷನ್ ಆಗಬೇಕು ಅನ್ನೋ ರೀತಿ ಕಾಣಿಸ್ತಾ ಇದೆ. ಅದೇ ರೀತಿ ವೇಟಿಂಗ್ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಗಾಗಿ ವೆಯ್ಟ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮಿಬ್ಬರ ನಡುವೆ ಏನಾದರೂ ಗ್ಯಾಪ್ ಇದ್ದರೆ, ಬ್ರೇಕಪ್ ಅನ್ನೋದು ಇದ್ದರೆ, ಡಿಸ್ಟೆನ್ಸ್ ಅನ್ನೋದು ಇದ್ದರೆ, ಈ ಪರ್ಸನ್ಗೆ ಆ ಡಿಸ್ಟೆನ್ಸ್ ಕೂಡ ಇಷ್ಟ ಆಗ್ತಾ ಇಲ್ಲ. ಆದರೆ ಅವರು ಥಿಂಕ್ ಮಾಡ್ತಾ ಇರೋದು ಏನು ಅಂದರೆ, ಸ್ವಲ್ಪ ಬ್ರೇಕ್ ತಗೊಂಡ್ರೆ ಬೆಟರ್, ಸ್ವಲ್ಪ ಬ್ರೇಕ್ ತಗೊಂಡ್ರೆ ಒಳ್ಳೆಯದಾಗುತ್ತೆ, ಬ್ರೇಕ್ ಬೆಟರ್ ದ್ಯಾನ್ ಲೈಫ್ ಲಾಂಗ್ ಪ್ರಾಬ್ಲಮ್ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಆ ರೀತಿ ಅವರಿಗೆ ಅನ್ನಿಸ್ತಾ ಇದೆ. ಈ ಬ್ರೇಕ್ ಹೀಲಿಂಗ್ ಕೊಡುತ್ತೆ, ಈ ವೆಯ್ಟ್ ಕ್ಲಾರಿಟಿಯನ್ನು ಕೊಡುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಬಗ್ಗೆ ರಿಪೀಟೆಡ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಇದು ರೈಟ್ ಟೈಮ್ ಅಲ್ಲ, ಲವ್ ಇಲ್ಲ ಅಂತ ಅಲ್ಲ ನಿಮ್ಮ ಮೇಲೆ ಆಗಲಿ, ಈ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಇಲ್ಲ ಅಂತ ಅಲ್ಲ, ಇಂಟ್ರೆಸ್ಟ್ ಇಲ್ಲ ಅಂತ ಅಲ್ಲ, ರೆಸ್ಪಾನ್ಸಿಬಿಲಿಟಿ ಇವ್ರಿಗೆ ಹೆವಿಯಾಗಿದೆ. ಹಾಗಾಗಿ ಫ್ಯಾಮಿಲಿ ಮ್ಯಾಟರ್ಸ್ ತುಂಬ ಇದೆ, ಸೆಲ್ಫ್ ವರ್ಕ್ ಬಗ್ಗೆ ತುಂಬ ಗಮನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವರು ಅದನ್ನು ಬಿಲೀವ್ ಮಾಡ್ತಾ ಇದ್ದಾರೆ. ಮೊದಲು ವೆಯ್ಟ್ ಮಾಡೋಣ, ಅಥವಾ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಅದು ಸಾಲ್ವ್ ಆದಮೇಲೆ ಈ ರಿಲೇಷನ್ಶಿಪ್ಪಲ್ಲಿ ಆ್ಯಕ್ಷನ್ ತಗೊಳ್ಳೋಣ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ಳೋದು ಒಂದು ಕರೆಕ್ಟ್ ಟೈಮ್ ಬರುತ್ತೆ, ಆ ಟೈಮ್ನಲ್ಲಿ ಎಲ್ಲವೂ ನಾರ್ಮಲ್ ಆಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರಬಹುದು, ಈಗ ಯಾವುದೇ ಸಿಚುವೇಶನ್ ಬಂದಿರಬಹುದು, ಎಲ್ಲವೂ ನಾರ್ಮಲ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಏನೇ ಆಗಿರಬಹುದು, ಏನೇ ನಡೆದಿರಬಹುದು, ಇಬ್ಬರು ವೆಯ್ಟ್ ಮಾಡಿದ್ರೆ ಎಲ್ಲವೂ ಸೆಟ್ಲ್ ಆಗುತ್ತೆ ಅಂದ್ಕೊಳ್ತಿದ್ದಾರೆ. ಯೂನಿವರ್ಸ್ ಟೈಮಿಂಗ್ ಮೇಲೆ ಅವ್ರಿಗೆ ಟ್ರಸ್ಟ್ ಇದೆ. ಸರಿಯಾದ ಟೈಮ್ಗೆ ಎಲ್ಲವೂ ಸರಿಯಾಗಿ ನಡೆಯುತ್ತೆ ಅನ್ನೋದರ ಬಗ್ಗೆ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಈ ವ್ಯಕ್ತಿಯ ಎನರ್ಜಿ ಯಾವ ರೀತಿ ರಿಫ್ಲೆಕ್ಟ್ ಆಗ್ತಾ ಇದೆ ಅಂದರೆ, ಈ ಪರ್ಸನ್ ಇಮ್ಮೆಚ್ಯೂರ್ ಅಲ್ಲ, ಕೇರ್ಲೆಸ್ ಅಲ್ಲ, ಕೋಲ್ಡ್ ಹಾರ್ಟೆಡ್ ವ್ಯಕ್ತಿ ಕೂಡ ಅಲ್ಲ. ಅವರು ತುಂಬ ಪ್ರಾಕ್ಟಿಕಲ್ ಆಗಿ, ರೆಸ್ಪಾನ್ಸಿಬಲ್ ಆಗಿ, ಎಮೋಷ್ನಲಿ ಕೇರ್ಫುಲ್ಲಾಗಿ ಡಿಸಿಷನ್ ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೇ
ರೀತಿಯಲ್ಲೂ ಈ ರಿಲೇಷನ್ಶಿಪ್ಪಲ್ಲಿ ರಾಂಗ್ ಡಿಸಿಷನನ್ನು ತಗೊಳ್ಬಾರ್ದು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯೂನಿವರ್ಸ್ ಕಡೆಯಿಂದ ನಿಮಗೆ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ತುಂಬ ಫೋರ್ಸ್ ಮಾಡಬೇಡಿ, ಪ್ರೆಷರನ್ನು ಹಾಕಬೇಡಿ, ಟೈಮ್ಗೆ ಟೈಮ್ ಕೊಡಿ. ಸ್ಲೋ ಎನರ್ಜಿ ಕಾಣಿಸ್ತಾ ಇದೆ. ಸಮ್ಟೈಮ್ಸ್ ಮೋಸ್ಟ್ ಸಾಲಿಡ್ ಫೌಂಡೇಶನ್ ಅನ್ನೋದು ಸ್ಲೋ ಎನರ್ಜಿಯಿಂದ ಕೂಡ ಸಿಗುತ್ತೆ. ಹಾಗಾಗಿ ಇಬ್ಬರೂ ಕೂಡ ವೆಯ್ಟ್ ಮಾಡಿ, ಸರಿಯಾದ ಟೈಮ್ಗೆ ಸರಿಯಾದ ನಿರ್ಧಾರ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬಂದೇ ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ನಿಮ್ಮಿಬ್ಬರಿಗೂ ಕೂಡ ರೈಟ್ ಟೈಮಿಂಗ್ನಲ್ಲಿ ರೈಟ್ ಕ್ಲಾರಿಟಿ ಅನ್ನೋದು ಬರುತ್ತೆ, ರೈಟ್ ಡಿಸಿಷನ್ ಅನ್ನೋದು ಬರುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.